ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ. ಬೆಳಗ್ಗೆ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ. ಚಂದ್ರ ಮತ್ತೆ ಬಂದಾವ ನೋಡ್ರಿ ಅಲ್ಲಿ. ಅದಕ್ಕೆ ಬೇಗನೆ ಎದ್ದೀವ್ರಿ. ಇವತ್ತು ಹೊಲಕ್ಕೆ ಹೋಗ್ಬೇಕ್ರಿ ಫ್ರೆಂಡ್ಸ್. ಇವತ್ತು ಕಟ್ಟಿಗೆ ಇಡಬೇಕಲ್ರಿ, ಒಲೆ ಮೇಲೆ ಅಡುಗೆ ಮಾಡ್ತೀವಲ್ಲ. ಹಾಗಾಗಿ ಇವತ್ತು ಬೇಗ ಎದ್ದು ಅಡುಗೆ ಮಾಡಿಕೊಂಡು ಹೊಲಕ್ಕೆ ಹೋಗಿ ಕಟ್ಟಿಗೆ ಹೋಗ್ಬೇಕ್ರಿ ಇವತ್ತು. ಅದಕ್ಕೆ ಬೇಗನೆ ಎದ್ದೀನಿ ನೋಡ್ರಿ ನಾನು. ಅದಕ್ಕೆ ಎಲ್ಲ ಕಟ್ಟಿಗೆ 5 ಇಟ್ಟು ಬಂದು ಮತ್ತು ತಿರ್ಗಾ ಬಂದು ಇವಾಗ ಅಷ್ಟೇ ನಾನು ಹೊಲಕ್ಕೆ ಸಂಜೆದಷ್ಟೇ ಕಟ್ಕೊಂಡು ಹೋದ್ರಿ. ಬೆಳಗ್ಗೆ ಅಷ್ಟು ಉಪ್ಪಿಟ್ಟು ಮಾಡ್ಕೊಂಡು ಹೋಗಿದ್ರಿ. ಅದೇ ಉಪ್ಪಿಟ್ಟು ತಿಂದೆ ಕಟ್ಟಿಗೆ ಹಾಕ್ಕೊಂಡು ಜಲ್ದಿ ಬಂದೇವ್ರಿ. ಫೋನ್ ಇರಲಿಲ್ಲ ರೀ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕಂತ ಅಂದೆ. ಕಟ್ಟಿಗೆ ಎಲ್ಲ ಶೇರ್ ಮಾಡ್ಕೊಂಡು ಅಂದಿದ್ದೆ, ಆದ್ರೂ ಅವ್ರ ಬಲ್ಲೆ ಐತಲ್ರಿ. ಹಾಗಾಗಿ ನಾನು ವೀಡಿಯೋಸ್ ಮಾಡ್ಲಿಕ್ಕಾಗಲಿಲ್ಲ ರೀ. ಎಲ್ಲರೂ ಕ್ಷಮಿಸ್ರಿ. ಅದಕ್ಕೆ ಕಟ್ಟಿಗೆ ಎಲ್ಲ ಬಿಟ್ಟು ಇವಾಗ ಮಧ್ಯಾಹ್ನಕ್ಕೆ ಬಂದೇವ್ರಿ. 1 ಗಂಟೆ ಆಗ್ಯದ ನೋಡ್ರಿ. ಬಂದುಬಿಟ್ಟು ಈಗಷ್ಟೇ ಉಪ್ಪಿಟ್ಟು ಅದು ಮಾಡ್ಕೊಂಡು ಉಣ್ತಾ ಇದ್ದೀವ್ರಿ. ಅದಕ್ಕೆ ಮೂಗು ಪ್ರಾಣಿಗಳಿಗೆ ಯಾರೂ ಕೂಡ ಹೊಡಿಬಾರ್ದು ಅಂತ ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ ರೀ. ಪಾಪ ನಾಯಿಗೆ ಕಾಲೆಯಲ್ಲಿ ನೋಡ್ರಿ ಒಂದೇ ಒಂದು ಕಾಲು ಹೆಂಗಾಗ್ಯದ ಅಂತ ಹೇಳ್ಕೇಶನ್ ನೋಡ್ಬೋದು ರೀ ನೀವು ವೀಡಿಯೋಸ್ದಲ್ಲಿ. ನೋಡ್ರಿ ಹೆಂಗಾಗ್ಯದ ಅಂತೇಳಿ. ನಾನು ಯಾವೇ ನಾಯಿ ಬರಲ್ರಿ ಒಂದು ತನ್ನ ಹಾಕಿ ಪ್ರೀತಿ ತುಂತರು ಎಷ್ಟೋ ಚೆನ್ನಾಗಿರ್ತದೆ ರೀ. ಅದಕ್ಕೆ ಯಾರೂ ಕೂಡ ಹೊಡಿಬೇಡ್ರಿ ಫ್ರೆಂಡ್ಸ. ಅದಕ್ಕೆ ಇನ್ನೂ ಯಾರು ಹೊಸ್ದಾಗಿ ವೀಡಿಯೋಸ್ ನೋಡ್ಲತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ. ನಾನು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೇನೆ. ಅದಕ್ಕೆ ನೋಡ್ರಿ ಮೂಕ ಪ್ರಾಣಿಗಳದ್ದು ಹೆಂಗದ ಅಂತೇಳಿ ಕೇಶಿಂದು ಎಲ್ಲನೂ ಈ ವೀಡಿಯೋಸ್ದಲ್ಲಿ ನೋಡಿ ಫ್ರೆಂಡ್ಸ್. ವೀಡಿಯೋಸ್ ಯಾರೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿ ಗೊತ್ತಾಗುತ್ತೆ ಫ್ರೆಂಡ್ಸ್. ನಾಯಿ ನೋಡ್ರಿ ಹೆಂಗೆ ಹೋಗ್ತಾಯಿದೆ ಅಂಥೇಳಿ. ಅದಕ್ಕೆ ಸಿಂಪಲಾಗಿ ಇವತ್ತು ನಮ್ಮ ಊರ ಕಡೆ ಹಳ್ಳಿ ಕಡೆ ಸಂತೆ ಇದೆ ನೋಡ್ರಿ. ಕಡೆ ಎಷ್ಟು ಸಂತೆ ಅಂತೂ ತುಂಬ ಚೆನ್ನಾಗಿ ರೀ. ನೀವು ಅಂತೂ ನೋಡಿದ್ರೆ ತುಂಬ ಚೆನ್ನಾಗದ ಅಂತ ಅನ್ಕೋತೀರಿ. ಅದಕ್ಕೆ ಸಂತೆ ಯಾವ ರೀತಿ ಆಗ್ತದೆ ಅಂತ ನೋಡ್ಕೊಂಬರಂಬರ್ರಿ. ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ತೊಗೋಬೇಕಂತ ಹೇಳ್ಕೇಶನ್ ನೋಡ್ತಾ ಇದ್ದೀವಿ. ಅಜ್ಜಿಯವ್ರ ಬಲ್ಲೇ ತೊಗೊಂಡೇವ್ರಿ ಉಳ್ಳಾಗಡ್ಡಿ. 1 kgಗೆ 30 ರೂಪಾಯಿ ಅಂತ ನೋಡ್ರಿ. ಅದಕ್ಕೆ 1 kg ತೊಗೊಂಡ್ರೆ ಆಯ್ತು ಅಂತೇಳಿ ತೊಗೋತಾ ಇದ್ದೇವೆ ನೋಡ್ರಿ. ಹಿಂಗೆ ಆಲೂಗಡ್ಡೆ 20 ರೂಪಾಯಿಗೆ ಅರ್ಧ ಕಿಲೋ ಅಂತೇಳಿ 40 ರೂಪಾಯಿ kg ಅಂತ ನೋಡ್ರಿ. ಅದಕ್ಕೆ ನಾನು ಇಲ್ಲೊಂದು ಬಾಂಡೆ ಸಾಮಾನು ತೊಗೊಂಡ್ರೆ ಆಯ್ತು ಅಂತೇಳಿ ಒಂದು ಬಾಂಡೆ ಸಾಮಾನು ತೊಗೊಂಡ್ರೆ ಅಲ್ಲೇ. ಅದಕ್ಕೆ ನೋಡ್ರಿ ಈ ಕಡೆ ಕಾಯಿಪಲ್ಲೆ ಎಷ್ಟು ಚೆನ್ನಾಗದ ಅಂತ ನೋಡ್ಬೋದು ರೀ. ಹಳ್ಳಿ ಕಡೆ ಹಿಂಗೆ ಮಾಡ್ತಾರೆ ನೋಡ್ರಿ. ಎಲ್ಲನೂ ಸಂತೆ ಆಯಿತು. ಬಜ್ಜಿನ ಹಾಕ್ತಾಯಿದ್ದಾರೆ ನೋಡ್ರಿ ಇಲ್ಲಿ. ಪಾಪ ಅಜ್ಜಿಯವರು ಒಲೆ ಮೇಲೆ ಬಜ್ಜಿ ಹಾಕ್ತಾಯಿದ್ದಾರೆ ನೋಡ್ರಿ ಅಲ್ಲಿ. ಅದಕ್ಕೆ ಎಲ್ಲರೂ ವೀಡಿಯೋಸ್ ನೋಡ್ತಾಯಿದ್ದಾರೆ ಫ್ರೆಂಡ್ಸ್. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ನನ್ನ ಮೇಲೆ ಹೀಗೆ ಇಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ. ಬರ್ರಿ ನೋಡೋಣಂತ್ರಿ. ನಾನು ಚಪ್ಪಲ ಕಳೆದೋಗಿವ್ರಿ. ಅದಕ್ಕೆ ಒಂದು ಜೋಡಿ ಚಪ್ಪಲಿ ತೊಗೊಂಡ್ರಾಯ್ತಂತ ಒಂದು ಜೋಡಿ ಚಪ್ಪಲಿ ಕೂಡ ತೊಗೊಂಡೆ ನೋಡ್ರಿ. ಅದಕ್ಕೆ ಅವ್ರು 130 150 ಹೇಳತ್ತೀರಿ. ನಾನು 100 ರೂಪಾಯಿ ಮಾಡಿ ಒಂದು ಜೋಡು ಚಪ್ಪಲ್ ತೊಗೊಂಡ್ರಿ. ಹಾಗೆ ನಮ್ಮ ಮಕ್ಕಳು ಐಸ್ ಕ್ರೀಮ್ ಇಸ್ಕೊಡು ಅಂದ್ರಿ. ಮನ್ಸಿಗೆ ಒಂದು ಐಸ್ ಕ್ರೀಮ್ ಇಸ್ಕೊಟ್ಟೇವಿ. ಅದಕ್ಕೆ ನೋಡ್ರಿ ಇಲ್ಲಿ ನಮ್ಮಲ್ಲೂ ತೊಗರಿ ಬೇಳೆ ಅದು ಎಲ್ಲ ಕಡೆಯಿಂದ ತಂದಿಲ್ಲಲ್ರಿ ಊರೊಳಗಿಂದು. ಅದಕ್ಕೆ ಇಲ್ಲೊಂದಿಷ್ಟು ತೊಗರಿ ಬೇಳೆ ತೊಗೊಂಡ್ರಿ. ಹಾಗೆ ಟಮಾಟೆ ನೋಡ್ರಿ 10 ರೂಪಾಯಿ kg ಅಂತ ನೋಡ್ರಿ. ಯಾಕೋ ಸಸ್ತಾ ಆಗ್ಯಾವ್ರಿ ಫ್ರೆಂಡ್ಸ್. ಈ ಕಡೆ 10 ರೂಪಾಯಿ kg ಅಂತ ರೀ. ಎಷ್ಟು ಚೆನ್ನಾಗಿ ಅದಾವ್ರಿ ಟಮಾಟೆ. ಅದಕ್ಕೆ ನಾನು 1 kg ತೊಗೊಂಡ್ರೆ ಆಯ್ತಂತ 1 kg ಟಮಾಟೆ ತೊಗೊಂಡು ನೋಡ್ರಿ. ಅದಕ್ಕೆ ಇಲ್ಲಿ ಒಂದು ಸೋಡು ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ಆಯ್ತು ಅಂತೇಳಿ ಕೊತ್ತಂಬರಿ ಸೊಪ್ಪು ತೊಗ್ತಾಯಿದ್ದೀನಿ ನೋಡ್ರಿ. ಒಂದು ಸೋಡು ಅಷ್ಟು ತೊಗೊಂಡಿರಿ ನಾನು. ಅದಕ್ಕೆ ಈ ಕಡೆ ಮಕ್ಕಳಿಗೆಲ್ಲ ಹಣ್ಣು ತೊಗೊಂಡ್ರೆ ಆಯ್ತು ಅಂತೇಳಿ ಒಂದು ಕಲ್ಲಂಗಡಿ ಸೇಬಣ್ಣ ಅದು ತೊಗೊಂಡ್ರೆ ಆಯ್ತು ಅಂತೇಳಿ ಕಲ್ಲಂಗಡಿ ನೋಡ್ರಿ 15 ರೂಪಾಯಿ ಒಂದು ಅಂತ ನೋಡ್ರಿ ಕಲ್ಲಂಗಡಿ. ಅದಕ್ಕೆ ಒಂದು ಕಲ್ಲಂಗಡಿನೂ ತೊಗೊಂಡೇರಿ. ಸ್ವಲ್ಪ ಕೆರಿಬೇವಿನ ಸೊಪ್ಪು ತೊಗೊಂಡೇರಿ. ಕೆರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮನೆ ಬರ್ತಾಯಿದ್ದೀವಿ. ನಾಯಿ ನೋಡ್ರಿ ಹೆಂಗೆ ಮುಕ್ಕೊಂಡ್ರಿ ಮನೆ ಎದುರುಗಡೆ. ಅದಕ್ಕೆ ಕಲ್ಲಂಗಡಿ ತಂದೇವಲ್ರಿ. ಕಲ್ಲಂಗಡಿ ಎಲ್ಲ ಕೊಯ್ತಾ ಇದ್ದೀನಿ ರೀ ಮಕ್ಕಳಿಗೆ. ಆಯ್ತು ಕಲ್ಲಂಗಡಿ ಚೆನ್ನಾಗೈತೆ ಕೆಂಪಗೈತೆ ನೋಡ್ರಿ. ಒಂದೊಂದು ಕಲ್ಲಂಗಡಿ ಸರಿಯಾಗಿರಲ್ಲಲ್ರಿ. ಅದಕ್ಕೆ ನಾವು ಕಲ್ಲಂಗಡಿ ಮೋಸ ಹೋಗ್ಬಾರ್ದು ರೀ ಫ್ರೆಂಡ್ಸ. ಭಾಳ ಮೋಸ ಮಾಡಿಬಿಡ್ತಾರೆ ರೀ. ಕಲ್ಲಂಗಡಿ ನಾವು ಕೊಯ್ದು ಬಿಟ್ಟು ಚೆನ್ನಾಗಿದ್ರೆ ತೊಗೋಬೇಕು, ಇಲ್ಲಾಂದರೆ ಅವ್ರಿಗೆ ಕೊಟ್ಟು ಬೇರೆ ತೊಗೋಬೇಕು ನೋಡ್ರಿ. ಅದಕ್ಕೆ ಕಲ್ಲಂಗಡಿ ಹಾಗೆ ತರಬಾರ್ದು ರೀ. ನಾನು ಮೊನ್ನೆ ಅಷ್ಟೇ ತಂದಿದ್ದೇವೆ ರೀ. ಇಲ್ಲಿ ಬಂದಾಗ ತೊಗೊಂಡಿದ್ದೆ ರೀ. ಎಲ್ಲ ಚೆನ್ನಾಗದ ಒಯ್ಯಮ್ಮ ಚಾಕು ಇಲ್ಲ ಕೊಯ್ಯಾಕಂತಂದು ರೀ ತಂದಿದ್ದಾವೆ. ಅಷ್ಟು ಬೆಳ್ಳಗೆ ಐತೆ ರೀ. ಅದಕ್ಕೆ ಇವತ್ತು ಅಜ್ಜನ ಬಲ್ಲಿ ಹೋಗಿ ನಾನು ಕೊಯ್ದು ಬಿಟ್ಟೆ ತಂದಿದ್ರಿ. ಅದಕ್ಕೆ ಕೆಂಪಗೈತೆ ನೋಡ್ರಿ. ನೋಡ್ರಿ ಅಷ್ಟು ಸಂತೆ ಎಲ್ಲ ಬಡವರ ಮನೆ ಸಂತೆ ನೋಡ್ರಿ ಹೆಂಗದ ಅಂತೇಳಿ. ಅದಕ್ಕೆ ಸಿಂಪಲಾಗಿ ಇಷ್ಟೇ ಸಂತೆ ಮಾಡ್ಕೊಂಡೇನಿ ರೀ. ಇದ್ದಷ್ಟರಲ್ಲೇ ಮಾಡ್ಬೇಕಲ್ರಿ. ಜಾಸ್ತಿ ಅಂತೂ ಮಾಡಿಲ್ರಿ ನಾನು. ಚೌಳಿಕಾಯಿ ಅಷ್ಟು ತೊಗೊಂಡಿನಿ. ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಸ್ವಲ್ಪ ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಆಲೂಗಡ್ಡೆ, ಸ್ವಲ್ಪ ಬದನೆಕಾಯಿ, ಸ್ವಲ್ಪ ಗಜ್ಜರಿ, ಸ್ವಲ್ಪ ಟಮಾಟೆ ತೊಗೊಂಡಿನಿ ನೋಡ್ರಿ. 10 ರೂಪಾಯಿ kg ಅಂತ ಎಷ್ಟು ಚೆನ್ನಾಗದಾವ ರೀ. ಇವೇ 8 ದಿವಸ ಆಗುತ್ತೆ ರೀ ನನಗೆ. ಎರಡು ಹಾಕಿ ಮಾಡ್ಕೋತೀನಿ ರೀ. ಬ್ಯಾಳೆನೂ ಕಮ್ಮಿ ಅವಲ್ರಿ. ಹಾಗಾಗಿ ನಾನು ಟಮಾಟೆ ತೊಗೊಂಡೆ. ಒಂದು ಸೇವಾ ತೊಗೊಂಡ್ರಿ ನಮ್ಮ ಮಕ್ಕಳಿಗೆ ಸೇವಾ. ಸ್ವಲ್ಪ ಟೋಸ್ಟ್ ತೊಗೊಂಡ್ರಿ. ಒಂದು ಅರ್ಧ kg ಅಷ್ಟು ಟೋಸ್ಟು ಆಯಿತು. ಒಂದು ಬ್ರೆಡ್ ಕೂಡ ತೊಗೊಂಡಿನಿ ನೋಡ್ರಿ. ಬ್ರೆಡ್ ರೀ ಒಂದು ಬ್ರೆಡ್ ರೀ. ಇದು 30 ರೂಪಾಯಿ ಅಂತ ರೀ ಒಂದು ಬ್ರೆಡ್ ತೊಗೊಂಡೆ. ಆಯಿತು ಸೇವಾ ಇಷ್ಟು ತೊಗೊಂಡೆ ರೀ. ಒಂದು
ಎಣ್ಣೆ ಪ್ಯಾಕೆಟ್ ಎಣ್ಣೆ ಕಲಾಸ್ ಆಗಿತ್ತಲ್ರಿ, ಅದಕ್ಕೆ ಒಂದು ಎಣ್ಣೆ ಪ್ಯಾಕೆಟ್ ತೊಗೊಂಡೆ ನೋಡಿರಿ. ರುಚಿಗಳ್ದು ಎಣ್ಣೆ ಪ್ಯಾಕೆಟ್ ಒಂದು ಸ್ವಲ್ಪ ತೊಗೊಂಡೆ. ಮತ್ತು ಶೇಂಗಾ ಕಾಳು ತೊಗೊಂಡ್ರಿ, ಕಡಲೆ ಬೀಜ ಅಂತಾರಲ್ರಿ, ಇಷ್ಟು ತೊಗೊಂಡ್ಬಿಟ್ಟು ಹೊಸು ಟಮಾಟೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ ರೀ. ಹಾಗೆ ಇಟ್ಟರೆ ಕೊಳ್ತೋಗುತ್ತೆ ಅಲ್ರಿ, ಅದಕ್ಕೆ ಭಾಂಡೆ ತಿಕ್ಕಕ್ಕೆ 10 ರೂಪಾಯಿ ಸಾಬಾನು ತೊಗೊಂಡು ನೋಡಿರಿ. ಇಷ್ಟು ಸಂತಿ ನೋಡಿರಿ, ಬಡವ್ರ ಮನೆ ಸಂತಿ ಸಿಂಪಲ್ಲಾಗಿ ನೋಡಿರಿ. ಇಷ್ಟು ಎಲ್ಲನೂ ತೊಗೊಂಡಿದ್ರಿ. ಇಷ್ಟು ಟಮಾಟೆ ತೊಗೊಂಡಿನಿ, ಇದಿಷ್ಟು ಕಾಯಿಪಲ್ಯ ಇಷ್ಟೇ ತೊಗೊಂಡು ನೋಡಿರಿ. ಜಾಸ್ತಿ ಏನು ತೊಗೊಂಡಿಲ್ರಿ ಫ್ರೆಂಡ್ಸ. ಅದಕ್ಕೆ ಎಲ್ಲನೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರೂ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬೆಳ್ಳುಳ್ಳಿ ನೋಡಿರಿ 15 ರೂಪಾಯಿಗೆ ಅರ್ಧ ಪಾವು ಕಿಲೋ ನೋಡಿರಿ. ಇದು ಪಾವು ಕಿಲೋಕ್ಕೂ 30 ರೂಪಾಯಿ ಅಂದ್ರೆ ರೀ. ನಾನು ಅರ್ಧ ಪಾವು ಕಿಲೋ ತೊಗೊಂಡಿಲ್ಲ ಅಷ್ಟೇ. ಅದಕ್ಕೆ ನೋಡಿರಿ ಇಷ್ಟೊಂದು ಸಂತಿ ಎಲ್ಲ ಮಾಡ್ಕೊಂಡು ನೋಡಿರಿ. ಬದನೆಕಾಯಿ ನೋಡಿರಿ 10 ರೂಪಾಯಿ ಕೆಜಿ ನೋಡಿರಿ. ಬದನೆಕಾಯಿ ಭಾಳ ಸಸ್ತಾಗಿವ್ರಿ, ಅದಕ್ಕೆ ನಾನು 1 ಕೆಜಿ ಅಷ್ಟೇ ತೊಗೊಂಡೆ. ಮೆಣಸಿನ್ಕಾಯಿ ಅಂತೂ 30 ರೂಪಾಯಿಗೆ ಅರ್ಧ ಕಿಲೋ ಅಂತ್ರಿ. ಇವರು ಚೌಳಿಕಾಯಿ 15 ರೂಪಾಯಿಗೆ ಪಾವು ಕಿಲೋ ಅಂತಂದ್ರು ರೀ. ನಾನು 30 ರೂಪಾಯಿ ಕೊಟ್ಟು ಅರ್ಧ ಕಿಲೋ ತೊಗೊಂಡೆ ರೀ. ಉಳ್ಳಾಗಡ್ಡಿನೂ 30 ರೂಪಾಯಿಗೆ 1 ಕೆಜಿ ರೀ. ಸಾರಿ ರೀ, 30 ರೂಪಾಯಿ 1 ಕೆಜಿ ನೋಡಿರಿ. ಟಮಾಟೆ 10 ರೂಪಾಯಿ ಕೆಜಿ ರೀ. ಅದಕ್ಕೆ ಟಮಾಟೆ ನಿಮ್ಮ ಕಡೆ ಯಾವ ರೀತಿ ಹೆಂಗವ ಅಂತೇಳಿ ಕೇಸಿಂದ ಕಮೆಂಟ್ನಲ್ಲಿ ಹೇಳಿ ಫ್ರೆಂಡ್ಸ. ನಮ್ಮ ಕಡೆ 10 ರೂಪಾಯಿ ಕೆಜಿ, ನಿಮ್ಮ ಕಡೆ ಹೆಂಗವ ಅಂತೇಳಿ ಕಮೆಂಟ್ನಲ್ಲಿ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿರಿ. ಇಷ್ಟೊಂದು ಸಂತಿ ಎಲ್ಲ ತೊಗೊಂಡು ಬಂದೆ ರೀ ನಾನು. ನಿನ್ನೆ ಜರ ಬ್ಲಾಗ ಸ್ವಲ್ಪ ಇದು ಆಯ್ತಲ್ರಿ, ಅದಕ್ಕೆ ನಿನ್ನೆ ಸ್ವಲ್ಪ ಹೊಲಕ್ಕೆ ಹೋಗಿದ್ದೆ ರೀ. ನಾನು ಕಟ್ಟಿಗೆ ಹಾಯಕ್ಕೆ ಹೋಗ್ತಾಯಿದ್ದೀನಿ ರೀ. ಹಾಗಾಗಿ ವೀಡಿಯೋಸು ಸಪ್ಪೆ ಮಾಡಿದ್ರಿ, ಸಣ್ಣ ವೀಡಿಯೋನೇ ಮಾಡಿದ್ರಿ ಫ್ರೆಂಡ್ಸ್. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಅಂತ ಕೇಳ್ಕೊಳ್ತೀನಿ ರೀ. ನನಗಂತೂ ಜಾಸ್ತಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರ. ವೀಡಿಯೋಸ್ ಚೆನ್ನಾಗದ, ಹೀಗೆ ವೀಡಿಯೋ ಬರಲಿ, ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ ಅಂತ ಎಲ್ಲರೂ ಕೇಳ್ತಾ ಇದ್ರಲ್ಲ ಫ್ರೆಂಡ್ಸ್. ನಿಮ್ಮೆಲ್ಲರ ಪ್ರೀತಿ ನನಗೆ ಹೀಗೆ ಇರಲಿ ಅಂತ ನಾನು ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ನಾನು ನಿಮ್ಮನ್ನೇ ನಂಬಿ ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಕೈ ಯಾರು ಕೂಡ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಅನ್ಕೋತಿದ್ದೀನಿ. ಅದಕ್ಕೆ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್. ನಿಮ್ಮ ಲೈಕು ನನಗೆ ಬಹಳ ಮುಖ್ಯ ಇದೆ ಫ್ರೆಂಡ್ಸ್. ನನ್ನ ವೀಡಿಯೋಸ್ ಎಲ್ಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ಬೇಗ 4,000 ವಾಚ್ ಅವರ್ ಕಂಪ್ಲೀಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನೀವೆಲ್ಲರೂ ಕಂಪ್ಲೀಟ್ ಮಾಡಿದ್ರೆ ನಾನು ಮುಂದೆ ಬರೋಕ್ಕೆ ಸಾಧ್ಯ ನೋಡಿರಿ ಫ್ರೆಂಡ್ಸ. ಇಲ್ಲಾಂದರೆ ಹಿಂಗೆ ನೋಡಿರಿ ಹೆಂಗದ ಅಂಥೇಳಿ ನಮ್ಮ ಕಷ್ಟ ನಾನು ನಿಮ್ಮ ಜೊತೆಗೆ ಎಲ್ಲನೂ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಅದಕ್ಕೆ ಒಂದು ಜೋಡಿ ಚಪ್ಪಲಿ ತೊಗೊಂಡ್ರಿ 100 ರೂಪಾಯಿ ಅಂತ್ರಿ. 100 ರೂಪಾಯಿ ಮಾಡಿ ತೊಗೊಂಡು ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ಮತ್ತು ನಾಳೆ ಸಿಗ್ತೀನಿ ರೀ. ಎಲ್ಲರಿಗೆ ನಮಸ್ಕಾರ ರೀ.